ಟಾಟಾ ಸ್ಟೀಲ್ 4ನೇ ಅಖಿಲ ಭಾರತ ವಿಶೇಷಚೇತನರ ಚೆಸ್ ಟೂರ್ನಿಯಲ್ಲಿ ಹೊನ್ನಾವರದ ಸಮರ್ಥ ಜಗದೀಶ್ ರಾವ್ ಚಾಂಪಿಯನ್ ಆಗಿ ಹೊರಹೊಮ್ಮಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಟಾಟಾ ಸ್ಟೀಲ್ 4ನೇ ಅಖಿಲ ಭಾರತ ವಿಶೇಷಚೇತನರ ಚೆಸ್ ಟೂರ್ನಿಯಲ್ಲಿ ಹೊನ್ನಾವರದ ಸಮರ್ಥ ಜಗದೀಶ್ ರಾವ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಜೂನ್ 24ರಿಂದ ಜೂನ್ 28ರವರೆಗೆ ನಡೆದ 9 ಸುತ್ತಿನ ಪಂದ್ಯದಲ್ಲಿ 7.5 ಅಂಕ ಗಳಿಸಿದ ಹೊನ್ನಾವರದ ಸಮರ್ಥ ಜಗದೀಶ್ ರಾವ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸಮರ್ಥ ರಾವ್ ಹೊನ್ನಾವರದ ಪ್ರಭಾಸನಗರದಲ್ಲಿರುವ ಕೆನರಾ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಜಗದೀಶ್ ರಾವ್ ಮತ್ತು ಹೊನ್ನಾವರ ಸರ್ಕಾರಿ ಐಟಿಐ ತರಬೇತಿ ಅಧಿಕಾರಿ ಶ್ರೀಮತಿ ವಿನುತಾ ಭಟ್ ಅವರ ಹೆಮ್ಮೆಯ ಪುತ್ರ. ಈ ಸ್ಪರ್ಧೆಯಲ್ಲಿ ದೇಶದ 14 ರಾಜ್ಯಗಳಿಂದ 68 ಆಟಗಾರರು ಪಾಲ್ಗೊಂಡಿದ್ದರು. ಮಗನ ಸಾಧನೆಯ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ವಿನುತಾ ಭಟ್ ಅವರು, ನಮ್ಮ ಮಗ ಚೆಸ್ ಚಾಂಪಿಯನ್ ಆಗಿ ಬರುತ್ತಿರುವುದು ನಮಗೆ ತುಂಬಾ ಸಂತಸ ತಂದಿದೆ. ಸಮರ್ಥ್ ವಿಶೇಷ ಚೇತನನಾಗಿದ್ರೂ ಕೂಡ ಚೆಸ್ ಮೂಲಕ ನಮ್ಮೆಲ್ಲರ ಸಂತೋಷಕ್ಕೆ ಪಾತ್ರನಾಗಿದ್ದಾನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಂದು ಅಖಿಲ ಭಾರತ 2024ರ ವಿಶೇಷ ಚೇತನರಿಗಾಗಿ ನಡೆದಂತಹ ಫಿಡೆ ಚೆಸ್ ಟೂರ್ನಮೆಂಟಲ್ಲಿ ಚಾಂಪಿಯನ್ ಆಗಿ ಬರ್ತಿದ್ದಾನೆ ಅನ್ನೋ ಸಂತೋಷ, ಅಮ್ಮಳಾಗಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಆ ದಿಸೆಯಲ್ಲಿ. ಹಾಗೆಯೇ ಇದು ಜಾರ್ಖಂಡಿನ ಜಮ್ಶೇಡ್ಪುರದಲ್ಲಿ ಟಾಟಾದವರ ಸಹಯೋಗದೊಂದಿಗೆ ನಡೆದಿದ್ದು, ಅಲ್ಲಿ ಸುಮಾರು 68 ಆಟಗಾರರು ಬಂದಿದ್ದರು. 14 ರಾಜ್ಯದಿಂದ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಮುಕ್ತ ವಿಭಾಗದಲ್ಲಿ ನನ್ನ ಮಗ ಸಮರ್ಥ್ ಜೇರಾವ್ ಇಂದು ಚಾಂಪಿಯನ್ ಆಗಿ 2ನೇ ಬಾರಿ, ಲಾಸ್ಟ್ ಇಯರ್ ಕೂಡ ತುಮಕೂರಿನಲ್ಲಿ ನಡೆದಾಗ ಇದೇ ನ್ಯಾಷನಲ್ ಟೂರ್ನಮೆಂಟಲ್ಲಿ ಫಸ್ಟ್ ಬಂದಿದ್ದ, ಚಾಂಪಿಯನ್ ಆಗಿದ್ದ. ಮತ್ತೊಮ್ಮೆ ತನ್ನ ಆಟದ ವೈಖರಿಯಿಂದ ಎಲ್ಲರಿಗೂ ಮೆಚ್ಚುಗೆ ಪಾತ್ರನಾಗಿ ಪುನಃ ಈ ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ ಅಂತ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿಕ್ಕೆ ತುಂಬ ಸಂತಸ ಅನ್ನಿಸ್ತಾ ಇದೆ. ಅವನು ವಿಶೇಷ ಚೇತನನಾಗಿದ್ದರೂ ಕೂಡ ಚೆಸ್ನಲ್ಲಿ ನಮ್ಮೆಲ್ಲರ ಪಾಲಕರ ಒಂದು ಸಂತೋಷಕ್ಕೆ ಪಾತ್ರಧಾರ ಆಗಿದ್ದಾನೆ. ಹಾಗೆ ಅವನಲ್ಲಿರುವಂಥ ಎಬಿಲಿಟಿಯನ್ನು ಚೆಸ್ಸಿನ ಮೂಲಕ ಇಡೀ ವಿಶ್ವಕ್ಕೆ ತೋರಿಸ್ಕೊಡ್ಬೇಕು ಅನ್ನುವಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದಾನೆ. ಆ ದಿಸೆಯಲ್ಲಿ ಆ ಭಗವಂತನ ಹಾಗೂ ಎಲ್ಲ ಹಿತೈಷಿಗಳ ಆಶೀರ್ವಾದ ಅವನಿಗೆ ಸದಾ ಇರಲಿ ಅಂಥೇಳಿ ಅಮ್ಮಳಾಗಿ ನಾನು ಕೂಡ ಆಶಿಸ್ತೇನೆ. ಅವನು ಸಾಮಾನ್ಯವಾಗಿ ಚೆಸ್ ಆಡಿದ್ದು 7ನೇ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾರ್ಮಲ್ ಸ್ಕೂಲಿಗೆ ಹೋಗ್ತಾ ಇರುವಾಗ ಎಲ್ಲರೂ ಬೇರೆ ಆಟವನ್ನು ಆಡ್ತಾ ಇರುವಾಗ ಅವನಿಗೆ ನಾನು ಚೆಸ್ನಲ್ಲಿ ನೀನು ಇಂಟ್ರೆಸ್ಟ್ ತೋರಿಸು ಅಂತ ಹೇಳಿದಾಗ ಚೆಸ್ ಆಡಲಿಕ್ಕೆ ಮೊದಲು ಆರಂಭ ಮಾಡ್ದ. ಆ ನಂತರದಲ್ಲಿ ಇಲ್ಲಿ VR ಶಾಸ್ತ್ರಿ ಸರ್ ಅವರಿಂದ ಕೋಚಿಂಗ್ ಪಡೆದ. ಹಾಗೆ ತಾಲೂಕಾ ಮಟ್ಟದಲ್ಲಿ ರೋಟ್ರಿಯವ್ರು ನಡೆಸುವಂಥ ಚೆಸ್ ಟೂರ್ನಮೆಂಟಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡಿತಾ ಇದ್ದ. ಆಮೇಲೆ ಫಸ್ಟ್ ಟೈಮ್ ದಾವಣಗೆರೆಗೆ ಟೂರ್ನಮೆಂಟಿಗೆ ಓಪನ್ ಸಾಮಾನ್ಯರೊಟ್ಟಿಗೆ ಚೆಸ್ ಆಡಲಿಕ್ಕೆ ಅವನು ಕರ್ನಾಟಕದಲ್ಲಿ ಹೋಗ್ತಾನೆ. ಯಾಕೆಂತಂದರೆ ವಿಶೇಷ ಚೇತನ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಈ ಥರ ಟೂರ್ನಮೆಂಟ್ಗಳು ನಡೆಯೋದು ತುಂಬ ಕಡಿಮೆ. ಇಂಥ ಅವಕಾಶಗಳು ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚಿಗೆ ಇಂಥ ಮಕ್ಕಳಿಗೆ ಟೂರ್ನಮೆಂಟ್ಗಳನ್ನು ಸ್ಪಾನ್ಸರ್ಸ್ಗಳು ಮಾಡಿದಾಗ ಅಷ್ಟೇ ಇಂಥ ಮಕ್ಕಳು ಬೆಳಕಿಗೆ ಬರಲಿಕ್ಕೆ ಸಾಧ್ಯ. ಆದರೆ ತುಂಬ ಟೂರ್ನಮೆಂಟ್ಗಳು ಕಡಿಮೆ ಆಗತ್ತೆ. ಈಗ ಇಡೀ ದೇಶದಲ್ಲಿ ಇದೆ, ಒಂದು ವರ್ಷದಲ್ಲಿ ಒಮ್ಮೆ ನಡೀಬೋದು. ಆ ಥರ ಒಂದೊಂದು ಸಲ ಮಾತ್ರ ಈ ಥರ ಡಿಸೇಬಿಲಿಟಿ ಇರುವಂಥ ಮಕ್ಕಳಿಗೆ ಅವಕಾಶಗಳು ಸಿಗತ್ತೆ. ಆದರೆ ನನ್ನ ಮಗ ನಾರ್ಮಲ್ ಅವರ ಟೂರ್ನಮೆಂಟಲ್ಲಿ ಕೂಡ ಭಾಗವಹಿಸ್ತಾನೆ, ಅಲ್ಲಿ ಕೂಡ ಪ್ರಶಸ್ತಿಗಳನ್ನು ಗೆದ್ದು ಬರ್ತಾನೆ, ಅವರೊಟ್ಟಿಗೆ ಸಮಬಲವಾಗಿ ಹೋರಾಡ್ತಾನೆ ಚೆಸ್ನಲ್ಲಿ ಅನ್ನುವಂಥ ಸಂತಸ ತಂದೆ ತಾಯಿಯಾಗಿ ನಮಗೂ ಕೂಡ ಇದೆ. ಹಾಗೆ ಭಗವಂತ ಇನ್ನಷ್ಟು ಅವನಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ,
ಅವನು ಇನ್ನಷ್ಟು ಅವನ ಏನು ಗುರಿ ಇದೆ ವಿಶ್ವ ಚಾಂಪಿಯನ್ನಾಗಿ ಹೊರಹೊಮ್ಮಬೇಕು ಅಂತ ಆ ದಿಸೆಯಲ್ಲಿ ಅವನಿಗೆ ಭಗವಂತನ ಆಶೀರ್ವಾದ ಸಿಗಲಿ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಸಿಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಇನ್ನು ಅದ್ಭುತ ಸಾಧನೆ ಮಾಡುತ್ತಿರುವ ಸಮರ್ಥ್ ಇದೇ ಜುಲೈ 19ರಿಂದ 28ರ ತನಕ ಅರ್ಮೇನಿಯಾದಲ್ಲಿ ನಡೆಯಲಿರುವ 23ನೆಯ IPCA ವಿಶ್ವಮಟ್ಟದ ಚೆಸ್ ಟೂರ್ನಿಯಲ್ಲಿ ಭಾರತದ ಪರವಾಗಿ ಭಾಗವಹಿಸುವ ತಯಾರಿಯಲ್ಲಿದ್ದಾರೆ. ಒಟ್ನಲ್ಲಿ ಸಮರ್ಥ್ ವೈಕಲ್ಯ ಅನ್ನುವುದು ದೇಹಕ್ಕೆ ಹೊರತು ಸಾಧನೆಗಲ್ಲ ಅನ್ನುವುದನ್ನ ನಿರೂಪಿಸಿ ತೋರಿಸಿದ್ದಾನೆ. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.